ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನಿವತ್ತು ಶನಿವಾರದ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶನಿವಾರ ಬೆಳಗ್ಗೆನೇ ಬೇಗ ಎದ್ದು ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಈಗ ವಾರ ಮಾಡಿದ್ದೀನಿ. ಆ್ಯಂಡ್ ಶನಿವಾರ ಇವತ್ತು ಮೊದಲನೇ ವಾರ. ಶನಿವಾರ ಮಂದಿಯವರಿಗೆ ಪೂಜೆ ಮಾಡಿದೆ. ಲಾಸ್ಟ್ ವಾರ ನಾವು ಪಾಪುಗೆ ಮುಡಿ ಕೊಡೋಕ್ಕೆ ಹೋಗಿದ್ವಲ್ಲ, ಸೊ ಈ ವಾರ ಮೊದಲನೇ ವಾರ ಶನಿವಾರ ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಪೂಜೆ ಕಂಪ್ಲೀಟಾಗೆಲ್ಲ ಪೂಜೆ ಆಯಿತು. ಆ್ಯಂಡ್ ಈಗ ನಿಮ್ಮ ಪಾಪು ಕೂಡ ಪೂಜೆ ಮಾಡ್ತಾಯಿದ್ದಾರೆ. ನಿಮಗೆ ಪೂಜೆ ಮಾಡೋಕ್ಕೆ ಬಿಡ್ತಾಯಿಲ್ಲ ಪಾಪು, ಸಿಕ್ಕಾಪಟ್ಟೆ ಕಾಟ ಕೊಡ್ತಾಳೆ ಎಲ್ರಿಗೂ ಅಷ್ಟೇ. ಮನೇಲಿ ಇದ್ಬಿಟ್ರೆ ಯಾರಿಗೂ ಸಮಾಧಾನನೇ ಇರಲ್ಲ, ಅಂದರೆ ನೆಮ್ಮದಿಗಿರೋಕ್ಕೆ ಬಿಡಲ್ಲ, ಹಂಗೆ ಮಾಡ್ತಾಳೆ. ಅದನ್ನೇಳಿ ಇದನ್ನೇಳಿ ಅದನ್ನು ಕೊಡು ಇದನ್ನು ಕೊಡು ಅಂತಲೇ ಇರ್ತಾಳೆ. ಸುಮ್ಮನೆ ವಟ ಅಂತಲೇ ಇರ್ತಾಳೆ ಗೈಸ್. ನನಗಂತೂ ಒಂಥರ ಹಿಂಸೆ ಅನಿಸುತ್ತೆ. ಆದರೆ ಒಂದೊಂದು ಸಲ ಪಾಪು ಅಲ್ವಾ, ಆಟಾಡ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಹಾಕ್ತೀನಿ. ಒಂದೊಂದು ಸಲ ಹೆವಿ ಟಾರ್ಚರ್ ಕೊಡ್ತಾಳೆ, ಹಂಗೆ ಸಿಟ್ಟು ಬಂದುಬಿಡುತ್ತೆ. ಸೊ ಅವರಪ್ಪ ಇರಲಿ ಬಿಡು, ಅವಳು ಆರಾಮಾಗಿ ಹೆಂಗಾದರೂ ಇರಲಿ ಬಿಡು ಅಂತಿರ್ತಾರೆ. ಬಟ್ ನಾನು ಸ್ವಲ್ಪ ಏನಾದರೂ ಹಂಗೆ ಕಾಟ ಕೊಟ್ಟರೆ ಕೋಲ್ ತಗೊಂಬಿಡ್ತೀನಿ. ಒದೆ ಬೇಕಂತಂದರೆ ಸಾಕು, ಬೇಡಮ್ಮ ಸಾರಿ ಅಮ್ಮ ಅಂತ ಇರ್ತಾಳೆ. ಹಿಂಗೆ ಮಕ್ಕಳನ್ನ ಈಗಿಂದನೇ ಸ್ವಲ್ಪ ಬಗ್ಸಿದ್ರೇ, ಅದೇನೋ ಗಾದೆ ಇದೆಯಲ್ವ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ಥರ ಮಕ್ಕಳನ್ನ ಈಗಿಂದನೇ ಸ್ವಲ್ಪ ತಂದೆ ಅವರು ಪ್ರೀತಿಯಿಂದ ಬೆಳೆಸ್ತಾರೆ. ಬಟ್ ತಾಯಿಯಂದಿರೇ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದನ್ನು ತಾಯಿಯವ್ರು ಮಾತ್ರ ಕಲಿಸ್ಬೇಕು. ತಂದೆರು ಯಾವಾಗ್ಲೂ ಹೆಣ್ಮಕ್ಳನ್ನ ಇಷ್ಟಪಡ್ತಾರೆ, ಬಟ್ ತಾಯಿಯರೂ ಸ್ವಲ್ಪ ಸ್ಟ್ರಿಕ್ಟಾಗಿ ಬೆಳೆಸ್ಬೇಕು. ಹಾಗಾಗಿ ನಾನು ಅವಾಗವಾಗ ಕ್ಲಾಸ್ ತೊಗೊಳ್ತಾ ಇರ್ತೀನಿ. ಅವ್ರ ಅಪ್ಪಾಜಿ ಬೈತಾರೆ, ಆದ್ರೂ ನಾನು ಸ್ವಲ್ಪ ಅವಾಗವಾಗ ಕ್ಲಾಸ್ ತೊಗೊಳ್ತೀನಿ. ಅವಳಿಗೆ ಇಷ್ಟ ಬಂದಂಗೆ ಬಿಟ್ಬಿಡಲ್ಲ. ಅವಾಗವಾಗ ಕ್ಲಾಸ್ ತೊಗೊಳ್ತೀನಿ, ಆವಾಗ ಸ್ವಲ್ಪ ಮಾತು ಕೇಳ್ತಾಳೆ, ಇಲ್ಲಾಂದರೆ ಇಲ್ಲ, ಹಂಗೆ. ಸೊ ಫೈನಲಿ ಪೂಜೆ ಕೂಡ ಆಯಿತು. ಅದಾದಮೇಲೆ ಅಮ್ಮ ಹುಳ್ಳಿಕಾಳು ಹೆಸರು ರಾಗಿ ಮುದ್ದೆ ಮಾಡಿದರು, ಊಟ ಮಾಡಿದ್ವಿ. ಬೆಳಗ್ಗೆನೇ ಡೈರೆಕ್ಟಾಗಿ ರಾಗಿ ಮುದ್ದೆ ಹುಳ್ಳಿಕಾಳು ಹೆಸರು ಮಾಡಿದರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮುದ್ದೆ ತಿಂದುಬಿಟ್ರೆ ಸಂಜೆ ಗಂಟ ಅಲ್ಲಾಡೋಂಗಿಲ್ಲ, ಹೊಟ್ಟೆನೂ ಕೂಡ ಹಶ್ವಾಗಲ್ಲ. ಸೊ ಹಂಗೆ ಜೀನಿ ಕೂಡ ಇವತ್ತು ತೊಗೊಂಡಿಲ್ಲ, 4-5 ದಿವಸ ಆಯಿತು ತೊಗೊಂಡಿಲ್ಲ. ನಾನು ತಗೋಬೇಕು, ಕುಡಿದು ಒಂಥರ ಬೋರ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ 1-2-3 ದಿನ ಗ್ಯಾಪ್ ಕೊಟ್ಟಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಅದಾದಮೇಲೆ ಊಟ ಎಲ್ಲ ಆಯಿತು. ನಮ್ಮ ಅತ್ತಿಗೆಯರು ಬಂದರು, ಅತ್ತಿಗೆ ಮತ್ತು ನನ್ನ ಅಳಿಯಂದರು ಬಂದರು. ಸೊ ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅವ್ರು ಬಂದರೆ ಸಾಕು ಫುಲ್ ಖುಷಿ ನನ್ನ ಮಕ್ಕಳಿಗೆ. ಎಲ್ಲರೂ ಆಟ ಆಡ್ಕೊಂಡಿದ್ರು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಗೈಸ್, ಈ ಮೂವಿನ ಯಾರ್ಯಾರು ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಮೂವಿ. ನನ್ನ ಲೈಫಲ್ಲಿ ಅದೆಷ್ಟು ಸಲ ಈ ಮೂವಿ ನೋಡಿದ್ದೀನಿ ಅಂತಲೇ ಗೊತ್ತಿಲ್ಲ, ಅಷ್ಟು ಸಲ ನೋಡಿದ್ದೀನಿ. ವಾರದಲ್ಲಿ ಅಂದ್ರೂ ಮೇ ಬಿ 2 ಸಲ 3 ಸಲ ಅಂತೂ ನೋಡ್ತೀನಿ. ಯಾಕಂದರೆ ಕಲರ್ಸ್ ಕನ್ನಡದಲ್ಲಿ ವಾರದಲ್ಲಿ 2-3 ಸಲ ಹಾಕ್ತಾನೇ ಇರ್ತಾರೆ. ಸೊ ಅದಾದಮೇಲೆ ಮೂವಿ ಎಲ್ಲ ಕಂಪ್ಲೀಟಾಗಿ ನೋಡಾದಮೇಲೆ ಸಂಜೆ ಆಯಿತು. ಆವಾಗ ದೇವ್ರಿಗೆ ದೀಪ ಹಚ್ಚಿ ಮತ್ತೆ ಸಂಜೆ ಪೂಜೆ ಮಾಡಬೇಕಲ್ವ, ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಟೀ ಮಾಡಿಬಿಟ್ಟು ಮಂಡಕ್ಕಿ ಫ್ರೈ ಮಾಡಿದೆ, ಅಂದರೆ ಮಂಡಕ್ಕಿ ಹುರಿತಾರಲ್ವ ಅದನ್ನು ಮಾಡಿದೆ. ಒಳ್ಳೆ ಬೆಸ್ಟ್ ಕಾಂಬಿನೇಷನ್ನು. ತುಂಬ ದಿನಗಳೇ ಆಯಿತು ನಾನು ಇದು ಮಾಡಿಬಿಟ್ಟು. ಸೊ ಹಾಗಾಗಿ ಹೇಗೋ ನನ್ನ ಅಳಿಯಂದರು ನಮ್ಮ ಅತ್ತಿಗೆ ಇದ್ರಲ್ವ, ಸರಿ ಅಂತ ಮಾಡಿದೆ. ನಾವು ಅದು ಮಾಡ್ಕೊಂಡ್ವಿ. ಇವರು ಓಟ್ಸ್ ಇತ್ತು ಮನೆಯಲ್ಲಿ ತೊಗೊಂಬಂದಿದ್ನಲ್ವ ಲಾಸ್ಟ್ ಟೈಮು, ಅದು ನಾನು ಜಾಸ್ತಿ ಯೂಸೇ ಮಾಡಿಲ್ಲ, ಹಾಗೆ ಇತ್ತು ಫ್ರಿಜ್ಜಲ್ಲಿ. ನನ್ನ ಮಗಳು ತಗೊಂಡು ಈಗ ನಾನು ತಿಂತೀನಮ್ಮ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ನನ್ನ ಅಳಿಯನೂ ಅವಳು ಮಾಡಿಕೊಂಡು ತಿಂತಾಯಿದ್ದಾರೆ. ಆ್ಯಂಡ್ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇಲ್ಲಿ ಮಾವ ಸೊಸೆ ಇಬ್ಬರೂ ಓಟ್ಸ್ ಮಾಡ್ತಾಯಿದ್ದಾರೆ. ನಾವು ಟೀ ಮಾಡ್ಕೊಂಡು ಕೊಡ್ವಿ, ಇವರು ಇದನ್ನು ಮಾಡ್ತಾಯಿದ್ದಾರೆ ಓಟ್ಸ್ನ.
ಸೊ ಮಕ್ಕಳಿದ್ರೆ ಏನಾದರೂ ಒಂದು ಮಾಡ್ತಾನೇ ಇರ್ತಾರೆ. ಆ್ಯಂಡ್ ನಿಮ್ಮ ಮನೇಲೂ ಹೀಗೇನಾ ಕಮೆಂಟ್ ಮಾಡಿ. ಸೊ ಬನ್ನಿ ವಿಡಿಯೋ ಕೊನೆಗಂಟ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಓಕೆ ಗೈಸ್, ನೀವು ತುಳಸಿ ಹಬ್ಬಕ್ಕೆ ನಲ್ಲಿಕಾಯಿ ತೊಗೊಂಬಂದಿದ್ರಲ್ಲ ಪೂಜೆಗೆ, ಏನು ಮಾಡಿದ್ರಿ ಕಮೆಂಟ್ ಮಾಡಿ. ಆ್ಯಂಡ್ ನಾನಿಲ್ಲಿ ನಲ್ಲಿಕಾಯಿ ತಂಬುಳಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಲ್ಲಿಕಾಯಿ ಮತ್ತು ಒಂದು ಅರ್ಧ ಕಪ್ ತೆಂಗಿನಕಾಯಿ ತುರಿದಿರೋದು, ಸೊ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಇದಿರುತ್ತೆ. ಆ್ಯಂಡ್ ಇಷ್ಟು ಇರುತ್ತೆ. ಆ್ಯಂಡ್ ಅದಾದಮೇಲೆ ಒಂದು ಕಪ್ ಮೊಸರು, ಇಷ್ಟಿದ್ರೆ ಸಾಕು, ತಂಬುಳಿ ರೆಡಿಯಾಗುತ್ತೆ. ಸೊ ನಮ್ಮ ಅತ್ತಿಗೆರು ಕೂಡ ಇದ್ರಲ್ವ, ಅವರು ಟೇಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಡಿದೆ. ಬಟ್ ಅವ್ರು ತಿನ್ನಲೇ ಇಲ್ಲ, ಯಾಕಂದರೆ ಅವ್ರು ಮೊಸರು ಮಜ್ಜಿಗೆ ಎಲ್ಲ ತಿನ್ನಲ್ಲ. ಸೊ ಹಾಗಾಗಿ ನಾವೇ ತಿಂದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನಿಲ್ಲಿ ನಲ್ಲಿಕಾಯಿನ ಎಲ್ಲ ನೀಟಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ತೆಂಗಿನಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಹಾಕ್ಕೋಬೋದು. ಆ್ಯಂಡ್ ಇಲ್ಲಿ ಮಕ್ಕಳು ಕೂಡ ತಿನ್ನೋದ್ರಿಂದ ಖಾರ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಆ್ಯಂಡ್ ನಮಗಾಗಿದ್ದರೆ ಜಾಸ್ತಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೆ. ಆ್ಯಂಡ್ ಈ ಕಡೆ ಹಸಿಮೆಣ್ಸಿನ್ಕಾಯಿ ಮತ್ತು ತೆಂಗಿನಕಾಯಿ ತುರಿ, ಸೊ ನಲ್ಲಿಕಾಯಿನ ಇಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತಾ ಅಂದರೆ ರುಬ್ಕೊಳ್ತಾ ಇದ್ದೀನಿ. ಸೊ ಇದು ನೀಟಾಗಿ ಪೇಸ್ಟ್ ಥರ ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಅದಾದಮೇಲೆ ಇಲ್ಲಿ ಮೊಸರನ್ನ ಬೀಟ್ ಮಾಡ್ತಾಯಿದ್ದೀನಿ. ಬೀಟ್ ಮಾಡೋದ್ರಿಂದ ಒಂದು ಒಳ್ಳೆ ಕ್ರೀಮ್ ಸ್ಟ್ರಕ್ಚರ್ ಬರುತ್ತೆ. ಸೊ ಆವಾಗ ಯಾವುದೇ ತಂಬುಳಿ ಆಗಿರಲಿ ಇಲ್ಲ ಮಜ್ಜಿಗೆ ಹುಳಿ ಆಗಿರಲಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಒಡ್ದಂಗೆ ಇರುತ್ತಲ್ಲ ಮೊಸರು, ಆ ಥರ ಮಾಡಿದರೆ ಒಂಥರ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇದನ್ನು ನೀಟಾಗಿ ಬೀಟ್ ಮಾಡ್ತಾಯಿದ್ದೀನಿ ಸ್ಪೂನಿಂದ. ಸೊ ಇದು ಚೆನ್ನಾಗಿ ಬೀಟ್ ಆಯಿತು. ನೀವು ಇದನ್ನು ಇದರಲ್ಲಾದ್ರೂ ಮಿಕ್ಸಿಲಾದ್ರೂ ನೀವು ಬೀಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ನಾನು ಇಲ್ಲೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ, ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರೀಮಿ ಸ್ಟ್ರಕ್ಚರಾಗಿ ಬಂದಿದೆ ಮೊಸರು. ಸೊ ಅದಾದಮೇಲೆ ರುಬ್ಬಿರೋದೇನಿರುತ್ತೋ ನಾವು ನೆಲ್ಲಿಕಾಯಿದು ಮಿಶ್ರಣ, ಸೊ ಅದನ್ನು ನಾವೀಗ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳೋ ಅಂಥದ್ದು. ಸ್ವಲ್ಪ ನೀರು ಥರ ಇದ್ರೇ ತಂಬುಳಿ ಚೆನ್ನಾಗಿರುತ್ತೆ. ನಾನು ಇದಕ್ಕಿಂತ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡೆ. ಇದಕ್ಕಿಂತ ನೀರು ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೋಬೇಕಿತ್ತು, ನಾನು ಹಾಗೆ ಹಾಕ್ಕೊಂಡೆ. ನೀವು ಮಾಡುವಾಗ ಜಜ್ಜಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿನ, ತುಂಬ ಚೆನ್ನಾಗಿರುತ್ತೆ ಅರೋಮ. ಆ್ಯಂಡ್ ಇಲ್ಲಿ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದೇನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಆ ಮಿಶ್ರಣನ ನಾವು ಇದೇನು ರುಬ್ಕೊಂಡಿದ್ದೀವಲ್ಲ ಮಸಾಲ ಮತ್ತು ಅದು ಮತ್ತು ಮೊಸರು ಇತ್ತಲ್ಲ, ಸೊ ಅದಕ್ಕೆ ನಾವು ಹಾಕ್ಕೊಳ್ಳೋ ಅಂಥದ್ದು. ಈ ಕಡೆ ನಾನು ಬಾಳೆಕಾಯಿ ದಿಂಡು ಪಲ್ಯ ಮಾಡ್ತಾಯಿದ್ದೀನಿ. ನನಗೆ ಮಾತ್ರ, ಮನೆಯಲ್ಲಿ ಅಷ್ಟು ಯಾರೂ ತಿನ್ನಲ್ಲ. ನನಗೆ ಸ್ವಲ್ಪ ತಿಂಗಳಲ್ಲಿ ಅಥವಾ ವರ್ಷದಲ್ಲಿ 1-2-3 ಸಲ ತಿಂತಾಯಿರ್ತೀನಿ. ಯಾಕಂದರೆ ಲಾಸ್ಟ್ ಟೈಮ್ ನನಗೆ ಕಿಡ್ನಿ ಸ್ಟೋನ್ ಆಗಿತ್ತು. ಸೊ ಹಾಗಾಗಿ ಈಗ ತಂಬುಳಿಗೆ ಒಗ್ಗರಣೆ ಹಾಕಿದೆ, ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನೀವು ಸಾಲ್ಟು ಆ್ಯಡ್ ಮಾಡ್ಕೊಳ್ಳಿ ಒಗ್ಗರಣೆ ಹಾಕ್ಬೇಕಾದ್ರೇ, ಬಿಸಿ ಇದ್ದಾಗಲೇ. ಸೊ ಅದನ್ನು ಕ್ಲಿಪ್ಪಿಂಗ್ ನಾನು ತಗೊಂಡಿಲ್ಲ ಅನಿಸುತ್ತೆ ಮೇ ಬಿ. ಈಗ ಒಗ್ಗರಣೆ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವರು ನಲ್ಲಿಕಾಯಿ ಇದೇನು ಮಾಡ್ತಾ ಇದೆಯಾ ಅಂತ ಕೇಳ್ತಾಯಿದ್ರು ಮಾಡುವಾಗ. ಅಡುಗೆ ಎಲ್ಲ ಆದಮೇಲೆ ಊಟ ಮಾಡಬೇಕಾದ್ರೆ ತುಂಬ ಚೆನ್ನಾಗಿತ್ತು, ಇನ್ನೊಂದು ಸ್ವಲ್ಪ ಹಾಕು ಅಂತ ಹಾಕಿಸ್ಕೊಂಡು ತಿಂದರು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಮಕ್ಕಳು ಕೂಡ ನೋಡಿ, ಮಕ್ಕಳು ಊಟ ಮಾಡ್ತಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಊಟ ಚೆನ್ನಾಗಿದೆ, ಇವತ್ತು ಅಡುಗೆ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಎಲ್ಲಿ ಕಹಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ನಾವು ತೆಂಗಿನಕಾಯಿ ಹಾಕಿದ್ವಲ್ಲ, ಸೊ ಹಾಗಾಗಿ ಅಷ್ಟು ಕಹಿ ಬಂದಿಲ್ಲ. ಓಕೆನಾ? ನೀವು ಒಂದು ಸಲ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಹುಳಿ ಥರ.
ಸೊ ನಮ್ಮ ಮನೆಯವರು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಬಂದು ಈಗ ಸಂಜೆ ನಾನು ದೀಪ ಹಚ್ಚಿದ್ದೆ ಆಲ್ರೆಡಿ. ಅವ್ರು ಇವಾಗ ಇನ್ನೊಂದು ಸಲ ಬಟ್ಟಿಟ್ಬಿಟ್ಟು ಅವ್ರು ಇವಾಗ ಪೂಜೆ ಮಾಡ್ತಾಯಿದ್ದಾರೆ. ಸೊ ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇರಬೇಕು, ಆವಾಗಲೇ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ.